ಹೆವಿ ಟೆನ್ಷನ್ಗಳಾಗ್ಬಿಡುತ್ತೆ. ಈಗ ಮುತ್ತು ಸಿಕ್ಕಿರ್ಲಿಲ್ಲ ಅಂದ್ರೆ ಕಿಪ್ಪಿ ಏನ್ ಮಾಡ್ತಿದ್ಲು? ಏನು ಇಲ್ಲ, ಅವ್ರು ಇವ್ರ ಜೊತೆ ಸುತ್ತಾಡ್ಕೊಂಡು ಅವ್ರು ಯಾರ್ಯಾರಿಗೋ ಯೂಸ್ ಆಗ್ಬಿಡ್ತಿದೆ. ಯೂಸ್ ಅಂದ್ರೆ ಆ ಥರ ಯೂಸ್ ಅಲ್ಲ, ಫ್ರೆಂಡ್ಶಿಪ್ಪಲ್ಲಿ ರೀಲ್ಸ್ಗಳು ಮಾಡ್ಕೊಂಡು ಅವ್ರಿಗೆ ಫಾಲೋವರ್ಸ್ ನನ್ನಿಂದ ಆಗ್ತಿತ್ತು. ಮತ್ತು ಇನ್ನೊಂದು ಕಂಚಿ ವಿಡಿಯೋಸ್ ಅವಳು ಹೇಳ್ಕೊಂಡು ಮಾಡ್ತಾ ಇದ್ರು. ಸೊ ನಾನು ಒಂಥರ ಮೆಂಟಲ್ ಡಿಪ್ರೆಷನ್ ಮೈಂಡಲ್ಲೇ ಇರ್ತಿದ್ದೆ. ಮತ್ತೆ ಲೈಫ್ ನನ್ನ ಮದ್ವೆನೇ ಅಂತ ಆಗ್ತಾನೂ ಇರ್ಲಿಲ್ಲ. ನೀನು ಮುತ್ತು ಕಿಪ್ಪಿ ಸಿಕ್ಕಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ನಮ್ಮ ಮನೇಲಿ ಯಾರು ತೋರಿಸ್ರು ಅವ್ರನ್ನ ಮದ್ವೆ ಆಗ್ತಿದ್ದ ಒಟ್ನಲ್ಲಿ ಆಗ್ತಿದ್ದು. ಯಾರಾಗಲ್ಲ ಹೇಳಿ, ಎಷ್ಟು ಜನ ಇದಾರೆ ಕರ್ನಾಟಕದಲ್ಲಿ ಬ್ರೇಕಪ್ ಆಗಿರೋರೆಲ್ಲ ಮ್ಯಾರೇಜ್ ಆಗಿದ್ದಾರೆ. ಅವನು ಮದ್ವೆ ಆಗಿ ಚೆನ್ನಾಗಿರ್ತಿದ್ದ, ನಾನು ಒಬ್ಳು ಚೆನ್ನಾಗಿರ್ತಿದ್ದಿಲ್ಲ ಅಷ್ಟೇ. ಬಟ್ ಇವ್ರಿಗೋಸ್ಕರ ಆಗಿಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೋಸ್ಕರ ಆದ್ರೂ ಆಗ್ಬೇಕಲ್ವಾ. ಮೇನ್ ಅವ್ರು ನಮ್ಗೆ ಅವರೇ ತಾನೇ ನಮ್ಮನ್ನ ಹುಟ್ಟಿ ಬೆಳೆಸಿದೆಲ್ಲ ಅವರೇ ಅಲ್ವಾ. ಅದಕ್ಕೆ ಅವ್ರ ಮಾತು ಕೇಳಲೇಬೇಕು ನಾವು. ಅವ್ರ ಮಾತನ್ನ ಎಲ್ಲೂ ದಾಡಬಾರ್ದು ಅವ್ರ ಗೆರೆನ. ಅದಕ್ಕೆ ಅವ್ರು ಹೇಳೋ ಮಾತು ನಾನು ಕೇಳ್ಕೊಂಡಿರ್ತಿದ್ದೆ. ಹೇಳೋ ಮಾತು ಕೇಳ್ಕೊಂಡು ಇರ್ತಿದ್ದೆ. ಓಕೆ, ನೆಕ್ಸ್ಟ್ ಏನೇನು ಪ್ಲಾನ್ ಮಾಡಿದ್ರೇನೆಲ್ಲ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಾ? ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇಬ್ರು ಕಪಲ್ಸ್ ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಒಂದ್ ಟೈಮ್ ಅಲ್ಲಿ ನಾವೆಲ್ಲಾದ್ರೂ ಮಾಡೋಣ ಅಂದ್ರೆ ಇವನು ತುಂಬಾ ಶೈ ಜಾಸ್ತಿ, ಅದರಿಂದ ಆಚೆ ತರಿಸ್ಬೇಕು ಅಂತ ನಾನು ಮೇನ್ ಆಗಿ. ಇವಾಗ ನಾನು ಈ ತರ ಬೋಲ್ಡ್ ಆಗಿ ಮಾತಾಡ್ತೀನಿ, ಅವನಲ್ಲಿ ಬೋಲ್ಡ್ನೆಸ್ ಇಲ್ಲ ಅಂತ. ಒಳಗಡೆ ಬೋಲ್ಡ್ನೆಸ್ ಇದೆ, ಆಚೆ ಬೋಲ್ಡ್ನೆಸ್ ಇಲ್ಲ. ಅವನು ಜನಕ್ಕೆ ಹೆದರ್ಕೊಂತಾನೆ, ಅದನ್ನ ಬಿಡಿಸ್ಬೇಕು ಅಂತಾನು ಪ್ರಯತ್ನದಲ್ಲಿದ್ದೀನಿ. ಯಾಕೆಂದ್ರೆ ಜನಕ್ಕೋಸ್ಕರ ಜನ ಸಾವಿರ ಒಂದ್ ಮಾತಾಡ್ತಾರೆ, ಅದನ್ನ ತಲೆಗೆ ಹಾಕೊಂಡು ಕೂತ್ಕೊಂಡ್ರೆ ಜೀವನ ಮಾಡಕ್ ಆಗಲ್ಲ. ಎಲ್ಲರ ತರ ಇವನು ಒಂದು ಅಪ್ಡೇಟ್ ಮೈಂಡ್ ಆಗ್ಬೇಕು, ಎಲ್ಲರ ತರ ಇವನು ಕೂಡ ಅಪ್ಡೇಟ್ ಮೈಂಡ್ ಆಗ್ಬೇಕು. ಮತ್ತೆ ಇವನು ಎಲ್ಲರ ತರ ಒಂದು ಲೀಡ್ ಮಾಡ್ಬೇಕು ಲೈಫಲ್ಲಿ. ಇವ್ನು ಅನ್ಕೊಂಡಿರೋದು ಆಗ್ಬೇಕು. ಸೊ ಇವಾಗ ತುಂಬಾ ಜನ ಅಂತಾರಲ್ಲ ಅವ್ನಿಗೆ ಏನು ಬರಲ್ಲ, ಅವನು ತುಂಬಾ ಆ ತರ ಇದ್ದಾನೆ ಈ ತರ ಇದ್ದಾನೆ ಅಂತ. ನನಗೆ ಗೊತ್ತು ಅವನು ಕೋಪಿಷ್ಟ ಅಂತ, ಬಟ್ ಅವ್ನು ತುಂಬಾ ಮನ್ಸಾಗ ತುಂಬಾ ಒಳ್ಳೆಯವನು.